ಇದ್ದೀರಾ ಅಂಡ್ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಅದಕ್ಕೆ ನಾವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಅಂಡ್ ಇವಾಗ ಎಪಿಸೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಅಂಡ್ ಸದ್ಯದಲ್ಲಿ ನಮ್ಮ ಎಪಿಸೋಡ್ಸ್ ಬರ್ತಾ ಇರೋದು ನಮ್ಮ ಅಕ್ಕನ ಮದುವೆಗೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಕ್ಕನ ಮದುವೆನ ತುಂಬಾ ಚೆನ್ನಾಗಿ ಮಾಡಬೇಕು. ಬಟ್ ಕಷ್ಟ ಇದೆ, ಯಾಕಂದ್ರೆ ಅಣ್ಣ ಇಲ್ಲ, ಕಷ್ಟ ಇದೆ. ಆದ್ರೂ ಹೇಗೋ ಒಂದು ಅರೇಂಜ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಅಣ್ಣನ ಬಗ್ಗೆ ಹೇಳಪ್ಪ. ಅದೇ ರುಕ್ಕು ಜೊತೆ ಅವ್ರ ಅಣ್ಣ ಇಲ್ಲ ಅನ್ನೋ ಒಂದು ನೋವನ್ನ ನಾನು ಸ್ವಲ್ಪ ದೂರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀನಿ ಒಂದೊಳ್ಳೆ ರೀತಿಯಲ್ಲಿ. ಸೊ ನಮ್ಮ ಅಣ್ಣನ ಎಂಗೇಜ್ಮೆಂಟು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ. ಬಟ್ ನೀವು ಪ್ರೊಮೋ ನೋಡ್ದಂಗೆ ಕೆಲವು ಪ್ರಾಬ್ಲಮ್ಸ್ಗಳಿದ್ದಾವೆ. ಯಾರೋ ಅಣ್ಣನ ಇಷ್ಟಪಡ್ತಿದ್ದೀನಿ ಅಂತ ಬೇರೆ ಬಂದಿದ್ದಾರೆ. ನಮ್ಮ ಅಣ್ಣನ ತುಂಬಾ ಇಷ್ಟಪಟ್ಟಿದ್ದೀನಿ ಒಂದಷ್ಟು ವರ್ಷಗಳಿಂದ ಅಂತ ಯಾವುದೋ ಒಂದು ಹುಡುಗಿ ಬಂದಿದ್ದಾಳೆ. ಸೊ ಅಣ್ಣ ಕರೆಕ್ಟಾ ಅಥವಾ ಹುಡುಗಿ ಹೇಳ್ತಿರೋದು ಕರೆಕ್ಟಾ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಸೊ ಇದನ್ನ ನಾನು ಮತ್ತೆ ರುಕ್ಕು ಯಾವ ತರ ತಗೊಂಡು ಹೋಗ್ತೀವಿ, ಆ ಹುಡುಗಿ ಹೇಳ್ತಿರೋದು ಕರೆಕ್ಟಾ ಅಥವಾ ಇವರಿಬ್ರು ಪ್ರೀತಿ ಮಾಡಿರೋದು ನಿಜಾನ ಸುಳ್ಳ, ಇದೆಲ್ಲ ನಮ್ಗೂ ಗೊತ್ತಿಲ್ಲ. ಸೊ ಆ ಹುಡುಗಿನ ಸ್ವಲ್ಪ ಕ್ರಾಸ್ ಕ್ವಶನ್ ಎಲ್ಲ ಮಾಡಿ ಮಾತಾಡಿಸಿ ಆಮೇಲೆ ಒಂದು ಕನ್ಕ್ಲೂಷನ್ ಬರ್ತೀವಿ. ಅಲ್ಲಿವರೆಗೂ ಇವನೇನ್ ಮಾಡಿದಾನೆ ಅವಳೇನ್ ಮಾಡ್ತಿದ್ದಾಳೆ ನಮ್ಗೊಂದು ಐಡಿಯಾ ಇಲ್ಲ. ನಿಜವಾಗ್ಲೂ ನನಗೂ ಐಡಿಯಾ ಇಲ್ಲ. ಎಸ್ ಸೊ ನೆಕ್ಸ್ಟ್ ಬರೋ ಎಪಿಸೋಡ್ ಅಲ್ಲಿ ಇದೆಲ್ಲ ವಿಷಯನೂ ಗೊತ್ತಾಗುತ್ತೆ. ನಾವು ಅಷ್ಟೇನೆ ಏನೋ ಕ್ಯೂರಿಯಾಸಿಟಿ ಇಟ್ಕೊಂಡು ಕಾಯ್ತಾ ಇದ್ದೀವಿ, ಏನಾಗ್ಬೋದು, ಹುಡುಗಿ ಏನ್ ಹೇಳ್ತಾಳೆ, ಇವನೇನ್ ಹೇಳ್ತಾನೆ ಅಂತ. ಬಟ್ ತುಂಬಾ ಮಜಾ ಇದೆ ಎಪಿಸೋಡ್ಸ್, ನೋಡ್ತಾ ಬನ್ನಿ. ಇವಾಗ ನಮ್ಮನ್ನು ಹೇಗೋ ನಂಬಿಸಿದ್ದಾರೆ ಮದ್ವೆ ಮಾಡ್ಕೊಡ್ತೀವಿ ಅಂತೆಲ್ಲ. ಬಟ್ ಅಕ್ಕನ ಲೈಫ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಏನಾಗುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಆ ಹುಡುಗಿ ಏನ್ ಹೇಳ್ತಾಳೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಹೌದು, ನೋಡೋಣ. ನೋಡಿ ಆಕ್ಚುಲಿ ಇವತ್ತು 1 hour ಎಪಿಸೋಡ್ ಇದೆ. ಇಲ್ಲೇ ಇದಾರೆ, ನೀವು ಕೇಳ್ಬೋದು ಬೇಕು ಅಂದ್ರೆ. ಏನ್ ಕೇಳ್ಬೇಕು? ಅಲ್ಲ, ನೀವು ಆ ಹುಡುಗಿ ಲವ್ ಸ್ಟೋರಿ ಎಲ್ಲ ಇರೋದು. ಅಲ್ಲಿ ಹೇಳಿದ್ರೆ ನೀವು ಸೀರಿಯಲ್ ನೋಡಲ್ಲ, ನೀವು ನೋಡಿ. ಓಕೆ, ಹಂಗಾರ ಇದ್ಯಾ? ಹಾಕ್ಬಿಡ್ತೀನಿ. ನಮ್ಮ ಅಪ್ಪನ್ ಸೂರ್ಯ ಪ್ರಕಾಶ್ ಅವರ ಹೆಸರು ಉಳಿಸ್ಬೇಕು. ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಆಯ್ತಾ? ಏನಾದ್ರೂ ಕ್ವೆಶನ್ಸ್ ಇದ್ರೆ ಸೀರಿಯಲ್ ರಿಲೇಟೆಡ್